ಈ ಒಂದು ವಿಶೇಷ ಒಂದು ವರದಿಯಲ್ಲಿ ನಾವು ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ಸಹಕಾರ ಬೇಕು ಹಾಗೂ ರಾಜಕೀಯವಾಗಿ ಎಲ್ಲ ವ್ಯಕ್ತಿಗಳ ಸಹಕಾರ ಬೇಕು. ಏನಕ್ಕಂದ್ರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹೊನ್ನವಳ್ಳಿ ಕೃಷ್ಣರವರಿಗೆ ಕೊಡಲೇಬೇಕೆಂಬುದಾಗಿ ನಮ್ಮ ಮಾಧ್ಯಮ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಹಾಗೂ ಎಲ್ಲ ಕನ್ನಡದ ಜನತೆ ಇವರ ಪರ ನಿಲ್ಲಬೇಕೆಂಬುದಾಗಿ ನನ್ನ ಒಂದು ವಿಶೇಷವಾದ ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ 1000 ಸಿನಿಮಾಗಳಿಗಿಂತ ಹೆಚ್ಚಾಗಿ ನಟನೆ ಮಾಡಿದ್ದಾರೆ ಹೊನ್ನವಳ್ಳಿ ಕೃಷ್ಣರವರು. ಸರ್ ನಮಸ್ಕಾರ. ಯಾಕಂದ್ರೆ ಇಷ್ಟು ವರ್ಷ ಕಾಲ ನೀವು ಸಿನಿಮಾ ರಂಗದಲ್ಲಿದ್ದೀರಾ, ಯಾಕಂದ್ರೆ ನೀವು ತುಂಬಾ ಅರ್ಹರು. ಯಾಕಂದ್ರೆ ಈ ಒಂದು ಪ್ರಶಸ್ತಿಗೆ ಏನ್ ಹೇಳಕ್ಕೆ ನಮ್ಮ ಮಾಧ್ಯಮ ಮುಖಾಂತರ ಬಯಸ್ತೀರಾ ಕರ್ನಾಟಕ ಸರ್ಕಾರಕ್ಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ? ನಾನು ಆಗ್ಲಿಂದನೂ ಹೇಳ್ತಲೇ ಇದ್ದೀನಿ, ಕೇಳ್ತಲೇ ಇದ್ದೀನಿ. ಸುಮಾರು ಜನಕ್ಕೆ ನಾನು ಹೇಳಿದ್ದೆ, ಕೇಳಿದ್ದೆ. ಅದೇನೋ ಗೊತ್ತಿಲ್ಲ, ನನ್ನ ಗ್ರಾಚಾರ ಸರಿ ಇಲ್ಲ, ನನಗೆ ಬರಲಿಲ್ಲ. ಆದರೂ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ನನಗೆ ತುಂಬ ಕ್ಲೋಸು. ಏನು ಅಷ್ಟು ಸಿದ್ದರಾಮನ ಉಂಡಿ ಅಂತ ಇತ್ತು. ಅಲ್ಲಿ ಬಂದವರು ನಮ್ಮ ಮಿತ್ರ ವೈ.ವಿ. ಸ್ವಾಮಿ, ವೈ.ಕೆ. ಸ್ವಾಮಿ ಅಂತ ಇಬ್ಬರಿದ್ದರು. ಇವರಿಬ್ಬರು ಸಿದ್ದರಾಮಯ್ಯನ ರೈಟ್ ಹ್ಯಾಂಡು, ಲೆಫ್ಟ್ ಹ್ಯಾಂಡು. ಒಬ್ಬರು ಲ್ಯಾಂಡ್ ಲಾರ್ಡು, ಇನ್ನೊಬ್ಬರು ಬಾರ್ ಇಟ್ಕೊಂಡಿದ್ರು. ಅಲ್ಲಿಗೆ ಬರೋರು, ನಾವು ಅವ್ರ ಜೊತೆ ತಿಂಡಿ ತಿಂದಿದ್ದೀವಿ, ಊಟ ಮಾಡಿದ್ದೀವಿ, ಎಲ್ಲ ಹೀಗೆ ಪ್ರತಿಯೊಬ್ಬರು. ಇಂಥ ಮಹಾನ್ ಗಣ್ಯ ವ್ಯಕ್ತಿಗಳೆಲ್ಲ ನನಗೆ ಗೊತ್ತಿದ್ದು ನನಗಿನ್ನೂ ಏನೂ ತಗೊಳಕ್ಕಾಗಲಿಲ್ವಲ್ಲ, ಯಾಕೆ? ಆಗ ನನ್ನ ಮನಸ್ಸನ್ನ ನಾನೇ ಅಂದ್ಕೊಂಡೆ, ಅದೃಷ್ಟ ನನ್ನಿಷ್ಟ ಇಲ್ಲ. ನನ್ನಿಷ್ಟ ಆಗಿದ್ದರೆ ನಾನು ಕುಬೇರ ಆಗ್ಬಿಡ್ತಿದ್ದೆ. ಇರಲಿ, ಇಂದಲ್ಲ ನಾಳೆ ಆಗುತ್ತೆ, ನೋಡೋಣ, ಕಾಯೋಣ. ಬರೋವರೆಗೂ ಕಾಯ್ತಾ ಇರ್ತೀನಿ. ಈಗ ನನಗೆ 75 ವರ್ಷ ಅಂತ ಹೇಳಿದ್ನಲ್ಲ, ಇನ್ನೇನು ಇನ್ನೊಂದು 10 ವರ್ಷ ಇರ್ಬೋದಾ? ಅಷ್ಟರೊಳಗೆ ಆಗುತ್ತೆ. ಆಗದೆ ಇದ್ರೂ ಪರವಾಗಿಲ್ಲ, ಬೇಜಾರ ಇಲ್ಲ. ನನಗೆ ಅದೃಷ್ಟ ಇಲ್ಲ ಅಂತ ಅನ್ಕೋತೀನಿ. ಸರ್ ಇಷ್ಟು ವರ್ಷ ಕಾಲ ಇದ್ದೀರಾ ಈಗ, ಯಾಕಂದ್ರೆ ಈ ವರ್ಷ ನವೆಂಬರ್ ತಿಂಗಳಲ್ಲಿ ಎಲ್ಲ ಗಣ್ಯರಿಗೂ ಸಹ ಈಗ ಆಯ್ಕೆ ಮಾಡಿ ಕೊಡ್ತಾ ಇದ್ದೀರಾ. ಯಾಕಂದ್ರೆ ಆ ಪಟ್ಟಿಯಲ್ಲಿ ನೀವು ಸಹ ಇರಬೇಕೆಂಬುದಾಗಿ ನಮ್ಮ ಮಾಧ್ಯಮ ವತಿಯಿಂದ ಎಲ್ಲ ಕನ್ನಡದ ಜನತೆ ಒಂದು ವಿಜ್ಞಪ್ತಿ ಮಾಡ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್ ನೀವು ನಿಮ್ಮ ಪ್ರಶಸ್ತಿ ಬಂದ? ಪ್ರಶಸ್ತಿ ಬಂದ ನಂತರ ಹೇಳ್ತೀನಿ ಆ ವಿಷಯನ ಏನು ಅಂತ, ಯಾರಿಂದ ಹೇಗೆ ಅಂತ ಎಲ್ಲ. ಆಗ ನಿಮ್ಮನ್ನೇ ಕೊಂಡಾಡ್ತೀನಿ. ಫಸ್ಟು ನಿಮ್ಮನ್ನೇ ಕೊಂಡಾಡೋದು. ಓ ಜಗದೀಶ ನಾಡುವ ಜಗವೇ ನಾಟಕ ರಂಗ, ಏನೂ ಇಲ್ಲ. ಸಾರ್ ಬುದ್ಧಿ ಅಣ್ಣ ಅನ್ಕೊಂಡು ಎಲ್ಲರನ್ನೂ ನೋಡ್ಕೊಂಡು ಬೆಳೀತಾ ಇದ್ದೀನಿ. ಎಷ್ಟೋ ಜನನ್ನ ಬೆಳೆಸೂ ಇದ್ದೀನಿ. ಅದು ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸುಮಾರು ಜನ ನನ್ನ ಕಂಡ್ರೆ ಎಲ್ಲ, ಯಾರು ಡೈರೆಕ್ಟ್ರ್ ಕೇಳಲಿ, ಸಂಗೀತಂ ಶ್ರೀನಿವಾಸ್ ಕೇಳಲಿ, ವಿಜಯ ರೆಡ್ಡಿ ಕೇಳಲಿ, ಸೋಮಶೇಖರ್ ಕೇಳಿ, ಹೊನ್ನವಳ್ಳಿಯವರು ಬೇಕು ಅಂತ. ನಾನು ಸಾಕು, ಇದನ್ನ ಎಷ್ಟು ಮಾಡಿದ್ದೀನಿ, ಇದೊಂದು ಮಾಡ್ಬಿಡು ಅಂತ. ಇದೊಂದು ಮಾಡ್ಬಿಡು ಅಂತ 40 ಚಿತ್ರ ಆಗೇ ಹೋಯ್ತು. ಆದರೂ ನನಗೆ ಡೈರೆಕ್ಷನ್ ಸಿಕ್ಕಲಿಲ್ಲ. ಏನು ಮಾಡ್ತೀರಾ? ಯಾರಿಗೆ ಹೇಳ್ತೀರಾ? ಅವರಾಗೆ ಇವರಾಗೆ ಅಂತ ಹೇಳುವ ಮುನ್ನ ನಾನು ಹೇಗೆ ಅಂತ ಫಸ್ಟ್ ತಿಳ್ಕೊಳಕ್ಕೆ ಹೊರಟಿದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಭಾಗ್ಯ ಕೊಡಲಿ. ಸ್ವಲ್ಪ ನೋಡಿ ಇವ್ರಿಗೆ ರಾಜ್ಯ ಪ್ರಶಸ್ತಿ ಕೊಡಿಸ್ಬೇಕು. ಈ ಸಲ ಕನ್ನಡ ರಾಜ್ಯೋತ್ಸವದಲ್ಲಿ ಇವ್ರಿಗೆ ರೆಕಮೆಂಡ್ ಮಾಡಬೇಕು, ಇವ್ರಿಗೇ ಸಿಗಬೇಕು. ಮತ್ತು ಇವರು ತುಂಬ ಮೇರು ನಟರು, ಹಿರಿಯ ನಟರಲ್ಲಿ ಇವರೊಬ್ಬರೇ ಸದ್ಯಕ್ಕಿರೋದು ಕನ್ನಡ ಕಾಮಿಡಿಯನ್ಸಲ್ಲಿ. ದಯವಿಟ್ಟು ನಮ್ಮ ಸ್ಟ್ರಾಂಗ್ ರೆಕಮೆಂಡೇಶನ್ನು ಹೊನ್ನವಳ್ಳಿ ಸರ್ ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೊಡಬೇಕು ಅಂತ
ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡಬೇಕು. ಸೊ ತುಂಬ ಒಬ್ಬರೇ ಅಲ್ಲ, ತುಂಬ ಸಾರ್ವಜನಿಕರು, ವೀಕ್ಷಕರು ಅವ್ರ ಮೇಲೆ ತುಂಬ ಆಸೆ ಅಭಿಮಾನ ಇದೆ. ಆ ಅಭಿಮಾನಕ್ಕೋಸ್ಕರ ನೀವು ಕೊಡಲೇಬೇಕು. ಸೊ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.